ಅಭೂತಪೂರ್ವವಾಗಿದ್ದು ಬಹಳ ಸಂತೋಷವಾಗಿದೆ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಏನ್ ಸರ್? ಈಗ ನನಗೆ ಓಟ್ ಹಾಕಿ ಗೆಲ್ಲಿಸಿದಂತ ಎಲ್ಲಾ ನನ್ನ ಮತ ಬಾಂಧವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ರೈತ ಮತ ಬಾಂಧವರಿಗೆ ಈ ಸಂಸ್ಥೆಯಲ್ಲಿ ರೈತರಿಗಾಗಿ ಸಂಸ್ಥೆಗಾಗಿ ದುಡಿಯಕ್ಕೆ ನಾನು ಸದಾ ಸಿದ್ಧನಾಗಿರ್ತೇನೆ. ಕನಸು ಅದೆಲ್ಲ ಇದಾದ್ಮೇಲೆ ಸರ್, ಈಗ ಏನ್ ಕನಸು ಹೇಳಕ್ಕಾಗಲ್ಲ. ಈಗ ರೈತರಿಗೆ ಒಳ್ಳೇದ್ ಮಾಡ್ಬೇಕಷ್ಟೇ, ಆತರ ನಾನು ಮಾಡ್ತೀನಿ. ಅದೆಲ್ಲ ಆಮೇಲೆ ಯೋಜನೆಗಳು ಏನಿಲ್ಲ, ರೈತರ ಅನುಕೂಲ ಆಗುವಂತ ಬರ್ತಿದ್ದಂತ ಕಾಲದಲ್ಲಿ ಸೊಸೈಟಿಗ ಮ್ಯಾಕ್ಸಿಮಮ್ ಅಂದ್ರೆ 80 ಇಂದ 100 ತರಕಾರಿ ಒಂದ್ ದಿವಸದಲ್ಲಿ ರೈತರು ತಂದಾಗ್ತಾ ಇದ್ರು, ಇಲ್ಲಿಂದ ಮಾಡ್ತಾ ಇದ್ರು. ಈಗ 2023 ಸೊಸೈಟಿಯಲ್ಲಿ 10 ಇಂದ 12 ಟನ್ ತರಕಾರಿ ಹಣ್ಣು ಇದಾಗ್ತಾ ಇದೆ, ಮಾರಾಟ ಆಗ್ತಾ ಇದೆ. ಈಗ ನಾನ್ಗೌಡ್ರಂತ ಯುವಕರು ಬಂದು ಇವರು ಬರೀ ರೈತ, ಇವ್ರೇ ನಾನ್ಗೌಡಿದಲ್ಲ, ಬರೀ ರೈತನ ಕೆಲಸ ಏನು ಗೊತ್ತಿರ್ಲಿಲ್ಲ. ಒಂದು ವರ್ಷ ಹೋದ ವರ್ಷ 2023-22 ಸಾಲಿನಲ್ಲಿ ಈತಂದು 1,26,00,000 ರೂಪಾಯಿ ಸರ್ಕಾರದಿಂದ ಈತಂದು ಸಂದಾಯ ಆಗಿದೆ. ಏನೋ ನಾವು ಬಿಡ ಮಾಡ್ತಾ ಇದ್ದೀವಿ ಅಂತ ರೈತ ಹಣ್ಣು ತರಕಾರಿಯಲ್ಲಿ ಮಾಡಿದ್ರು, ಟೊಮೊಟೊ ಇರ್ಬೋದು, ತರಕಾರಿಯಲ್ಲಿ ಇರ್ಬೋದು ಅಂತ ರೈತನಿಗೆ ಹೋದ್ ಸಾರಿ ನಾವು ಮಾಡ್ಬೇಕು ಅಂತ ಹೊರಟ್ರಿ, ಒಬ್ಬ ಡೈರೆಕ್ಟರ್ ಮಾಡ್ಬೇಕಂತೆ. ಜನಗಳು ಹಿಂಗೆ ಕಪ್ಪಿ ಮುಷ್ಟಿ ಬಿಡಿಸಿ ಒಂದು ಆಘಾತ ಆಗ್ದಿರಾ ನಾವು ಈ ಸಾರಿ ಸ್ವಯಾಜಿತ್ವ ಒಬ್ಬನ ಇಂಡಿಪೆಂಡೆಂಟ್ ಗೆಲ್ಸಿ ಜಯಿಸಿ ಮಾಡಿದ್ವಿ. ನಾರಾಯಣಗೌಡರು ಕೊಡಬೇಕಾದಂತ ಕೊಡುಗೆ ರೈತರಿಗೆ ಏನ್ ಕೊಟ್ಟರೆ ಅದನ್ನೆಲ್ಲ ಒಂದೊಂದು ಇದು ಕಾಣಿಕೆ ಅಂತ ರೈತರು ಇದು ಮಾಡ್ತಾರೆ. ಧನ್ಯವಾದಗಳು.